ಚಾಮರಾಜನಗರ ಹಿಂದುಳಿದ ಜಿಲ್ಲೆ ಅಲ್ಲ, ಇದು ದೇವರ ನಾಡು. ಮಲೆ ಮಹದೇಶ್ವರ, ಗೋಪಾಲ ಸ್ವಾಮಿ, ಬೆಳಿಗ್ಗೆ ರಂಗಯ್ಯನ ಬೆಟ್ಟ, ಈ ಮಧ್ಯ ರಂಗ ಇವೆಲ್ಲ ಕೂಡಿ ಸೇರುವಂತ ಈ ಕಾವೇರಿಯ ತಪ್ಪಲಲ್ಲಿ ಏನು ಎರಡು ನದಿಗಳು ಇಲ್ಲಿ ಸೇರಿ ಏನು ಗಂಗೆಯ ಜಲಪಾತ ನೀವು ಕಣ್ಣಲ್ಲಿ ಕಾಣ್ತಾ ಇದ್ದೀರಿ. ಗಗನಚುಕ್ಕಿ ಪರಚುಕ್ಕಿ ಹಿನ್ನೆಲೆಯಲ್ಲಿ ಈ ಕಾವೇರಿ ನದಿಯಲ್ಲಿ ಈ ದೇವರು ಸನ್ನಿಧಿಯಾಗಿರುವುದು ನಮ್ಮೆಲ್ಲರ ಪುಣ್ಯ. ನಾವು ಪುಣ್ಯ ಕ್ಷೇತ್ರದಲ್ಲಿ ನಾವೆಲ್ಲ ಹಿರಿಯರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಒಂದು ಆದಿರಂಗ, ಒಂದು ಮಧ್ಯರಂಗ, ಒಂದು ಅರ್ಧರಂಗವನ್ನ ಬೆಳಗ್ಗೆ ಸೂರ್ಯ ಹುಟ್ಟಿದ ತಕ್ಷಣ ಮುಳುಗದೊಳಗೆ ದರ್ಶನ ಮಾಡಬೇಕು ಅಂತೇಳಿ ನಾನು ಒಂದಿನ ಪ್ರಯತ್ನವನ್ನ ಮಾಡಿದ್ದೇನೆ. ಅನೇಕರು ಹಿರಿಯರೆಲ್ಲ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಎಲ್ಲ ಮಾಡ್ಕೊಂಡು ನೀವು ಬಂದಿದ್ದೀರಿ. ಇದು ಈ ದೇವಾಲಯ ಅನೇಕರು ಇಲ್ಲಿ ಬಹಳ ಉತ್ತಮವಾದಂತಹ ಜೀವನಧಾರ ನಡೆದಿದೆ. ದೇವರು ನಮಗೆ ಕಷ್ಟನೂ ಕೊಡ್ತಾನೆ, ಅದ್ರ ಜೊತೆಗೆ ಅದನ್ನ ನಿವಾರಣೆ ಮಾಡುವಂತ ಎಲ್ಲ ಶಕ್ತಿಯನ್ನು ಕೂಡ ಕೊಡ್ತಾರೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೇನೆ, ದೇವರು ವರನು ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ ಅಂತ. ನಾನು ನಿಮಗೂ ಎಲ್ಲ ಹೇಳೋದಿಷ್ಟೇ, ನಿಮ್ಗೆ ಬದುಕಿನಲ್ಲಿ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನೀವು ದೊಡ್ಡ ಸೇವೆ ಮಾಡಕ್ಕಾಗಿರ್ಬೋದು. ನಿಮ್ಮ ಕೈ ಏನು ದಾನ ಇದೆ, ಆ ಶಕ್ತಿ ಇದೆ, ಈ ಕೈ ಇರದೇ ದಾನ ಮಾಡಲಿಕ್ಕೆ. ಹಾಗೆ ನೀವು ಕೂಡ 100 ರೂಪಾಯಿ ನಿಮಗೆ ಸಂಪಾದನೆ ಅಂದ್ರೆ 1 ರೂಪಾಯಿ ಕೂಡ ಇಂಥ ಧರ್ಮದ ಕೆಲಸಕ್ಕೆ ದಾನ ಮಾಡುವಂತ ಕೆಲಸವನ್ನು ಮಾಡ್ತಾ ನಾವು ನೀವೆಲ್ಲ ಹೇಳ್ಕೊಂಡು ಹೋಗ್ಬೇಕು ಅಂತ ಪ್ರಾರ್ಥನೆ ಮಾಡಿ, ಇವತ್ತು ದಾರಿ ತೋರಿಸೋರು ದೇವರ ಕೆಲಸ, ಆದ್ರೆ ಗುರಿ ತಲುಪಬೇಕಾದ್ರೂ ನಮ್ಮ ಕೆಲಸ. ಹೆಂಗೆ ಇವತ್ತು ನಮ್ಮ ಗುರಿಗಳನ್ನ ನಾವು ತಲುಪಲಿಕ್ಕೆ ಈ ದೇವರ ಮೊರೆಗೆ ನಾವು ಹೋಗ್ತಾ ಇದ್ದೇವೆ. ಈ ಬಹುಶಃ ನಾವು ನೀವೆಲ್ಲ ಏನ್ ಸೇರಿದ್ದೇವೆ, ಈ ದೇವರಲ್ಲಿ ಏನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಈ ಮಧ್ಯರಂಗದ ಈ ರಂಗನಾಥ ಸ್ವಾಮಿ ಏನು ಬಹಳ ಸಂತೋಷದಿಂದ ಮಲಗಿ ಅವನ ಪಾದದಿಂದ ಹಣೆ ಮಾಡುವವರೆಗೂ